ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತೋರಿಸ್ಬಿಡೋಣ. ಫ್ಯಾನು ಕೂಡ ಅಷ್ಟೇ, ಇಲ್ಲಿಂದ ಹೀಗೂ ಒರೆಸ್ಬೋದು, ಮತ್ತು ಈ ಸೈಡನ್ನು ಒರೆಸ್ಬೋದು. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮದುವೆಗೆ ಹೋಗಿ ಜಸ್ಟ್ ಇವಾಗಲೇ ಬಂದಿದ್ದು, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋರ್ದೇ ಮದುವೆ ಆಗಿದ್ದು. ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ. ರಿಟರ್ನ್ ಗಿಫ್ಟಾಗಿ ಈ ಥರ ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಎಲ್ರಿಗೂ ಕೂಡ ದಾಸವಾಳ ಗಿಡನೇ ಕೊಟ್ಟಿದ್ದು. ಫ್ಲವರ್ಸ್ ನೋಡಿ ಯಾರು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ನಮಗೆ ಈ ಥರ 2 ಗಿಡ ಸಿಕ್ಕಿದೆ. ಮತ್ತು ಮದುವೆ ಶಾಸ್ತ್ರಗಳು ಕೂಡ ತುಂಬ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಡೀಟೇಲಾಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನೆನ್ನೆ ತುಂಬ ಬ್ಯುಸಿ ಇದ್ದಿದ್ದರಿಂದ ಆಗಲಿಲ್ಲ. ಏನು ಕಾರಣ ಅಂತ ಕೂಡ ಹೇಳ್ತೀನಿ. ನಮ್ಮನ್ನೆಲ್ಲ ಕರೆದು ಬಳೆ ತೊಡಿಸಿ, ಅಂದರೆ ಬಳೆ ಶಾಸ್ತ್ರ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಉತ್ತರ ಕರ್ನಾಟಕ ಸೈಡ್ ಅವ್ರ ಕಡೆದೇ ಶಾಸ್ತ್ರಗಳೆಲ್ಲ ಬೇರೆ ಥರ ಇರುತ್ತೆ. ನನಗೂ ಅದೆಲ್ಲ ನೋಡಬೇಕು ಅಂತ ಅನ್ನಿಸ್ತು, ಬಟ್ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕಂಪ್ಲೀಟಾಗಿ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಹಳದಿ ಶಾಸ್ತ್ರಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಡ್ರೆಸ್ ಕೋಡು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಈಗ ನಿನ್ನೆ ಯಾಕೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಲಿಲ್ಲ ಅಂತಂದರೆ ಗಾಡಿ ಬುಕ್ ಮಾಡೋಕ್ಕೆ ಹೋಗಿದ್ವಿ. ಎಲ್ಲಿ ಏನು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಮಾಡಿದ್ವಿ ನಾವು. ಜ್ಯೋತಿ, ನೀನು ಉಡಕ್ಕೆ ಇಟ್ಕೊಂಡು ಹೋಗ್ಬೇಕು ನಿಮ್ಮ ಮನೆಗೆ. ತಿಪ್ಪಟ ಆರತಿ ಮಾಡಿದ್ವಿ, ಮುಗಿತು ನೋಡು. ತಿಪ್ಪಟ್ ನೀವು ಎಲ್ಲರಿಗೆ ಏನೇ ಫಸ್ಟ್ ಗಾಯತ್ರ ಈಗೆಲ್ಲರೂ ನಿಮ್ ಗಂಡನ ಹೆಸರು ಹೇಳಿ ಎದ್ದೇಳ್ಬೇಕು. ಆಕೆ ಅತ್ತಿಗೆ ನಮಸ್ಕಾರ ಮಾಡಿ ಮಾಡಿಸ್ತಾಳ. ಏನು ಹೀಗೆ ಕಾಣ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನಮ್ಮ ನೇಬರು ಒಬ್ಬರದ್ದು ಮದುವೆ ನಡೀತಾ ಇದೆ, ಮದುವೆ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಅದಕ್ಕೆ ಕರೆದಿದ್ರು, ಹೋಗಿದ್ದೆ. ಕುಂಕುಮ ಎಲ್ಲ ಕೊಟ್ಟು ಹುಡಿ ತುಂಬಿ, ಮತ್ತು ಬಳೆ ಶಾಸ್ತ್ರ ಇತ್ತು. ಈ ಥರ ಕಂಕಣ ಎಲ್ಲ ಕಟ್ಟಿ ಬಳೆ ಎಲ್ಲ ತೊಡಿಸಿ ಕಳಿಸಿದ್ರು. ಮತ್ತು ಅವ್ರ ಕಡೆ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತಲ್ಲ ನೋಡಿ. ಹುಡಿ ತುಂಬೋದು ಅಂತ ಇದನ್ನೆಲ್ಲ ಮಡ್ಲಲ್ಲಿ ಹಾಕಿ ಕಳಿಸಿದ್ದಾರೆ. ಇದು ಏನು ಉಂಡೆ ಅಂತ ಗೊತ್ತಿಲ್ಲ, ತಿಂದು ನೋಡಬೇಕು ಏನು ಅಂತ. ಆದರೆ ತುಂಬ ಚೆನ್ನಾಗಿತ್ತು. ನಾವು ಈ ಥರ ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ, ಯಾರ್ಯಾರ ಕಡೆ ಯಾವ ಥರ ಪದ್ಧತಿಗಳಿರುತ್ತೆ, ಆಚರಣೆಗಳಿರುತ್ತೆ ಅಂತೆಲ್ಲ. ನೋಡೋಣ, ಇನ್ನೂ ಕೂಡ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಈಗ ಬೆಳಗ್ಗೆ ಬಳೆ ಶಾಸ್ತ್ರ ಎಲ್ಲ ಆಯಿತು. ಡ್ರೆಸ್ ಕೋಡ್ ಎಲ್ಲ ಹೇಳಿದರು, ಬಟ್ ಕನ್ಫ್ಯೂಸ್ ಆಯಿತು ಸ್ವಲ್ಪ. ಯಾವ ಶಾಸ್ತ್ರಗಳು ಯಾವ ಟೈಮಿಗೆ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ, ಎಲ್ಲ ಮಾತಾಡ್ಕೊಂಡಿದ್ವಿ. ಮತ್ತು ಇಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿದ್ದಾರೆ. ಹೇಳಿದರು ಬಳೆ ಶಾಸ್ತ್ರ ಇರುತ್ತೆ, ಹಸಿರು ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ನಾನು ಒಟ್ಟಿಗೆ ಹಳದಿ ಶಾಸ್ತ್ರಕ್ಕೆ ಅಂಥೇಳಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಚಪ್ರದ ಪೂಜೆ ಎಲ್ಲ ಮಾಡಿ ಅಕ್ಕಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇನ್ನೂ ತುಂಬ ಜನ ಅವ್ರ ಕಡೆಯವರೆಲ್ಲ ತೊಡಸ್ಕೊಳ್ಳೋರಿದ್ರು. ನಾವು ಬಂದುಬಿಟ್ವಿ ಮನೆಗೆ. ಹೇಗೆ ಹಚ್ಚಿದ್ದಾರೆ ಅವ್ರು, ಹೀಗೆ ಕೆನ್ನೆಗೆ, ಮೂಗುತಿಗೆ, ಬಳೆಗೆ, ಕರಿಮಣಿಗೆ ಈ ಥರ ಎಲ್ಲ ಹಚ್ತಾ ಇರ್ತಾರೆ. ಚೆನ್ನಾಗಿತ್ತು ಶಾಸ್ತ್ರಗಳೆಲ್ಲ. ಈಗ ಅವರೇನು ಹುಡಿ ತುಂಬಿದಾರಲ್ವ, ಈ ಅಕ್ಕಿ ಇದನ್ನೆಲ್ಲ ತಾಂಬೂಲ ಎಲ್ಲ ಕೊಟ್ಟಿದ್ರಲ್ಲ, ಇದನ್ನು ದೇವ್ರ ಮನೇಲಿ ಇಟ್ಬಿಡಿ ಸಂಜೆ ತನಕ, ಆಮೇಲೆ ಬೇಕಾದರೆ ಅದನ್ನ ಬಳಸ್ಬೋದು ಅಂತ ಹೇಳಿದ್ದಾರೆ. ಈಗ ಇದನ್ನು ದೇವ್ರ ಮನೇಲಿ ಇಡ್ತಾ ಇದ್ದೀನಿ. ಕಲರ್ ಯಾವುದು ಅಂತ ಅದೇ ನಮಗೆ ಮೇನ್ ವಿಷಯ. ಹೌದು, ಇದೊಂದು ಕಲರ್ ನೋಡೋದು ಚೆನ್ನಾಯ್ತಲ್ವಾ? ಸೇಮ್ ಗಾಡಿ ಬೇರೆಯವ್ರದ್ದು ಇವ್ರದ್ದೇನಾ? ಬೇರೆಯವ್ರದ್ದು ಈ ಕಲರ್ ಗಾಡಿ ಇದೆ.
ಇದು ಈ ಗಾಡಿ ಬಂದ್ಬಿಟ್ಟು ಕಾಸ್ಟ್ಲಿನಾ? ಹಾಂ. ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ನಾನು, ಹೌದಾ? ಬಿಟ್ಟು ಫ್ಯಾಮಿಲಿ ಗಾಡಿ ಅಂತ. ಇದು ಚೆನ್ನಾಗೈತೆ, ಇದನ್ನು ಕಮ್ಮಿ. ಚೆನ್ನಾಗಿರುತ್ತಲ್ಲ. ಈ ಗಾಡಿನಲ್ಲಿ ಫ್ಯಾಮಿಲಿ ಅಂತ ಈಗ ಹೊಸ್ದಾಗಿ ಇದು ಹೊಸ. ನೋಡ್ತಾ ಇದ್ದ ಇವಾಗ ಇದು ಡಿಕ್ ಇಲ್ಲ. ನಾವಿವತ್ತಿಲ್ಲಿ ಇಂದ್ರನಗರಕ್ಕೆ ಬಂದಿದ್ದೀವಿ, ಏತರ್ ಶೋರೂಮ್ಗೆ. ಗಾಡಿ ಬುಕ್ ಮಾಡೋಣ ಅಂತಲೇ ಬಂದಿದ್ದು. ಯಾವ ಗಾಡಿ ತೊಗೊಂಡ್ವಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಕ್ಯಾಶಾ, EMI, ಮತ್ತು ಅದು ಅಮೌಂಟ್ ಎಷ್ಟಾಯಿತು, ಯಾವ ಕಲರ್ ತೊಗೊಂಡ್ವಿ, ಅಲ್ಲಿ ಗಾಡಿ ಡೆಲಿವರಿ ಯಾವಾಗ, ಇದೆಲ್ಲ ಕಂಪ್ಲೀಟ್ ಡೀಟೇಲ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಗಾಡಿ ಹೌದಾ? ಕಳಿಸ್ತಾ ಇದ್ದೀವಿ ನಮಗೆ. ಚೆನ್ನಾಗೈತೆ. ಇದೆ, ಇದರಲ್ಲೇ ನೋಡೋಣ ಬಿಡು. ಇದರಲ್ಲೇ ನೀನ್ಯಾರು ತೊಗೊಂಡ್ರೆ ಈ ಕಲರೇ ತಗೋ. ಓ, ಅದು ರೆಡ್ಡೆ ಅಂತ. ನನಗೆ ಗೊತ್ತಾಗಲೇ ಕೊಟ್ಬಿಟ್ರಾದ್ರೂ ಪರವಾಗಿಲ್ಲ. ಚೆನ್ನಾಗಿದೆ ಪಾಪ. ನಮ್ಮ ಕಡೆಯವರು ಇನ್ನೊಂದೊಬ್ರು ಹಾಗೆ ಹೊಟ್ಟೋಗ್ಬಿಟ್ರು, ಗೊತ್ತೇ ಇಲ್ಲ. ಈಗ ಅವರು ಹೇಳಿದ್ರು. ಹೌದಾ? ಚೆನ್ನಾಗಿದೆ. ಎಲ್ಲಿ ಇದು ನಿಮ್ಮದು ಗಾರ್ಡನ್ ಇರೋದು? ನರ್ಸರಿ? ಹೌದಾ? ಸಾರಿ ಹುಡುಗನ ಕಡೆಯವರಾ? ಸರಿ, ನಾನು ಜ್ಯೋತಿ ಫ್ರೆಂಡ್, ನಾವು ಅಲ್ಲೇ ಇರೋದು. ಚೆನ್ನಾಗಿ. ಇವತ್ತು ಮದುವೆಗೆ ಹೋಗಿದ್ವಿ ನೋಡಿ. ತಾಂಬೂಲ ಜೊತೆ ಏನು ಕೊಟ್ಟಿದ್ದಾರೆ ಅಂತ, ದಾಸವಾಳ ಗಿಡ ಕೊಟ್ಟಿದ್ದಾರೆ ರಿಟರ್ನ್ ಗಿಫ್ಟಾಗಿ. ತುಂಬ ಚೆನ್ನಾಗಿದೆ. ನಾನು ಅದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ತೊಗೋಬೋದು ಅಂತ ಹೇಳಿದ್ರು. ನಾನು ಇದು ಆರೆಂಜ್ ಕಲರ್ ಹೂವು ಬಿಡುತ್ತಲ್ಲ ಅದು, ಕೆಂಪು ದಾಸವಾಳ ಆಲ್ರೆಡಿ ಇದೆ ನನ್ನ ಹತ್ರ. ಅದಕ್ಕೆ ಇದು ಅಂದರೆ ಸಿಂಗಲ್ ಪೆಟಲ್ದೇನೆ ಆರೆಂಜ್ ಕಲರು ಈ ಥರ. ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಆಲ್ರೆಡಿ, ನೀವು ಯೆಲ್ಲೋ ಕಲರ್ ಇಸ್ಕೊಳ್ಳಿ ಅಂತ. ಆದರೆ ಇದನ್ನು ಮೋಸ್ಟ್ಲಿ ಡಬಲ್ ಕಲರ್ ಇರ್ಬೋದು ಅನ್ಕೋತೀನಿ. ಮೊಗ್ಗು ಈ ಥರ ಇದೆ ನೋಡಿ, ಮೊಗ್ಗು ಈ ಥರ ಇದೆ. ಅರಳದ್ಮೇಲೆ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ. ಈಗ ಡಬಲ್ ಕಲರ್ ಬರುತ್ತೆ ನೋಡಿ, ಒಳಗಡೆ ಆರೆಂಜು ಮೇಲೆ ಎಲ್ಲೋ, ಆ ಥರ ಇರ್ಬೋದು ಅನ್ಕೋತಾ ಇದ್ದೀನಿ. ಆದರೆ ತುಂಬ ಚೆನ್ನಾಗಿದೆ ಗಿಡ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ. ಎರಡರಲ್ಲೂ ಒಂದೊಂದು ಹೂವು, ಒಂದೊಂದು ಗಿಡದಲ್ಲಿ ಹೂವು ಇರಲಿಲ್ಲ. ನಾನೇನಂದರೆ ಅದು ಯಾವ ಕಲರ್ ಹೂವು ಬಿಡುತ್ತೆ ನೋಡಿ ತೊಗೊಳ್ಳೋಣ ಅಂತ ಈ ಹೂವು ಮೊಗ್ಗಿರೋದನ್ನು ನೋಡಿ ತೊಗೊಂಡೆ. ಯಾವ್ದು ಬೇಕಾದರೂ ತೊಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಕೆಲವರೆಲ್ಲ ಯೋಚನೆ ಮಾಡ್ತಾರೆ, ಏನು ಅಂದ್ಕೊಳ್ತಾರೋ, ಈ ಥರ ಗಿಡ ಕೊಟ್ಟರೆ ಏನು ಅಂದ್ಕೊಳ್ತಾರೋ, ಹಾಗೆ ಹೀಗೆ. ಎಲ್ರಿಗೂ ಗಿಡ ಎಲ್ಲ ಬೆಳೆಸೋದಕ್ಕೆ ಜಾಗ ಇರಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತ. ಯಾವಾಗಲೂ ಅಷ್ಟೇ, ರಿಟರ್ನ್ ಗಿಫ್ಟ್ ಅನ್ನೋದು ನಮ್ಮ ಇಷ್ಟ ಮತ್ತು ನಮ್ಮ ಬಜೆಟ್ಟಿಗೆ ತಕ್ಕಂಗಿರಬೇಕು, ನಮ್ಮ ಅನುಕೂಲಕ್ಕೆ ತಕ್ಕಂಗಿರ್ಬೇಕಲ್ವ. ನಾವು ಎಲ್ಲರೂ ಮೆಚ್ಚಿಸೋಕ್ಕಂತೂ ಸಾಧ್ಯನೇ ಇಲ್ಲ. ಈಗ ನೋಡಿ,
ನಂತರ ಖುಷಿ ಪಡೋರು ಇಷ್ಟಪಡೋರು ತುಂಬ ಜನ ಇರ್ತಾರೆ. ಹಾಗಾಗಿ ರಿಟರ್ನ್ ಗಿಫ್ಟ್ ಏನೇ ಕೊಡೋದಿದ್ರು ಸ್ವಲ್ಪ ಯೋಚನೆ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ಈಗ ಈ ಗಿಡ ಎಷ್ಟು ದಿನ ಇರುತ್ತೋ, ಎಷ್ಟು ದಿನ ಬೆಳೆಯುತ್ತೋ, ಎಷ್ಟು ಹೂ ಬಿಡುತ್ತೋ ಗೊತ್ತಿಲ್ಲ. ಬಟ್ ಇದು ನೋಡುವಾಗೆಲ್ಲ ಅವ್ರು ನೆನಪಾಗುತ್ತೆ. ಇದರಲ್ಲಿ ಒಂದೊಂದು ಹೂ ಬಿಡುವಾಗಲೂ ಕೂಡ ಅವ್ರು ನೆನಪಾಗುತ್ತೆ ನಮಗೆ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೆ ಇದೊಂದು ಮೀಶೋ ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ದೆ. ಅದನ್ನು ಡೆಲಿವರಿ ಕೊಟ್ಟೋದ್ರು. ಇದನ್ನು ದೇವ್ರ ಮನೆ ಟೈಲ್ಸ್ ಕ್ಲೀನ್ ಮಾಡೋದಕ್ಕೋಸ್ಕರ ಅಂತ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಬಟ್ ಯೂಸ್ ಮಾಡ್ತಾ ಮಾಡ್ತಾ ಅದು ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸ್ಟಿಕ್ಕೆಲ್ಲ ಪ್ಲಾಸ್ಟಿಕ್ದೇ ಇದೆ. ಮೇಲ್ಗಡೆ ಬ್ಲೂ ಕಲರ್ ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಒಳಗಡೆ ಅದು ಕೂಡ ಮೆಟಲ್ ಕಂಬಿ ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ಸ್ವಲ್ಪ ಗಟ್ಟಿ ಇದೆ. ನಾವು ಹೆಂಗೆ ಬೇಕು ಹಂಗೆ ಫೋಲ್ಡ್ ಮಾಡಿಕೊಂಡು ಒರೆಸ್ಕೊಳ್ಬೋದು. ಹೇಗಿದ್ರೂ ರೆಡಿಯಾಗಿದ್ದೀನಲ್ಲ ಅಂತ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಈ ಪ್ರಾಡಕ್ಟ್ ಬಗ್ಗೆ ಕೂಡ ನಿಮಗೆ ಹೇಳೋಣ ಅಂತ ವಿಡಿಯೋ ಶುರು ಮಾಡಿದೆ. ಇದನ್ನು ದೇವ್ರ ಮನೆ ಟೈಲ್ಸ್ ಒರೆಸೋದಕ್ಕೆ ಅಂತಲೇ ಬುಕ್ ಮಾಡಿದ್ದು. ಆಲ್ ಇನ್ ಒನ್ನಾಗಿ ನಾವು ಯೂಸ್ ಮಾಡ್ಬೋದು. ಮನೆ ಮುಂದೆಗಡೆ ಈಗ ಟೈಲ್ಸ್ ಎಲ್ಲ ಹಾಕ್ಸಿರ್ತೀವಿ ಅಂದರೆ ಅದು ನಮಗೆ ಕೈ ಎಟಕ್ಸಲ್ಲ ಅಲ್ವಾ? ಹಾಗಾಗಿ ಇದರಲ್ಲಿ ಯೂಸ್ ಮಾಡ್ಬೋದು. ಇಲ್ಲ, ಇದು ಬಟ್ಟೆನೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಏನು ಒಳಗಡೆ ಕೊಟ್ಟಿದ್ದಾರಲ್ವಾ, ಅದು ಕೂಡ ತುಂಬ ಸ್ಟ್ರೆಂತ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತು. ನನಗೆ ಮೇಯ್ನ್ ಬೇಕಾಗಿದ್ದು ದೇವ್ರ ಮನೆ ಟೈಲ್ಸ್ ಒರೆಸೋದಕ್ಕೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಯೂಶಲಾಗಿ ದೇವ್ರ ಮನೆ ಹೈಟ್ನ 7.5 ಅಡಿಗೆ ಮಾಡ್ಕೊಳ್ತಾರೆ. ನಮ್ಮದೇನಂದರೆ ಫುಲ್ಲು ನಾರ್ಮಲ್ ಸೀಲಿಂಗ್ ಹೈಟೇ ಬಂದಿದೆ. ಕಾಣಿಸ್ತಾ ಇದೆಯಾ? ಮಧ್ಯದಲ್ಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು, ನಾವೇ ಬೇಡ ಅಂತ ಹೇಳಿಬಿಟ್ವಿ. ನೋಡಿ, ಇದು ಸೀಲಿಂಗ್ ಹೈಟ್ ಎಷ್ಟಿದೆ ಅಂತ. ನನಗೆ ಬೆಂಚ್ ಹಾಕೊಂಡು ನಿಂತ್ಕೊಂಡ್ರು ಅಲ್ಲಿ ಮೇಲೆ ತನಕ ಒರ್ಸೋಕ್ಕಾಗಲ್ಲ. ನಿಮಗೆ ಅದು ಕಲರ್ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ನೋಡಿ, ಅಲ್ಲಿ ಮೇಲೆ ಒಂದು 4-5 ಇಂಚಷ್ಟು ಬೇಂಚ್ ಹಾಕ್ಕೊಂಡು ಹತ್ತಿದ್ರೂ ಕೂಡ ನನಗೆ ಎಟಕ್ಸಲ್ಲ. ಮತ್ತು ಲ್ಯಾಡರ್ ಇದೆ, ಬಟ್ ಅದು ತುಂಬ ವೆಯ್ಟು. ಮೇಲಿಂದ ಎತ್ಕೊಂಡು ಬರೋದು, ಹತ್ತೋದು, ಒರೆಸೋದು ಮತ್ತು ತೆಗೆದಿಡೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನೋಡೋಣ, ಇದನ್ನು ಚೆನ್ನಾಗಿ ವೆಟ್ ಮಾಡಿಬಿಟ್ಟು, ಇಲ್ಲಾಂದರೆ ನಾವು ಏನಾದರೂ ಈ ಸೋಪ್ ಆಯಿಲ್ ಆ ಥರದ್ದೆಲ್ಲ ಸ್ಪ್ರೇ ಮಾಡಿಬಿಟ್ಟು ನಿಂತ್ಕೊಂಡೇ ಒರೆಸ್ಬೋದು, ಕೆಳಗಡೆ ನಿಂತ್ಕೊಂಡೇ ಒರೆಸ್ಬೋದು. ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಹೇಗಿರುತ್ತೆ ನೋಡೋಣ. ಚೆನ್ನಾಗಿದ್ದರೆ ರೆಫರ್ ಮಾಡ್ತೀನಿ, ನೀವು ತೊಗೊಳ್ಳಿ. ನೋಡಿ, ಆರಾಮಾಗಿ ಕೆಳಗೆ ನಿಂತ್ಕೊಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ಎಷ್ಟು ಬೇಕಾದರೂ ಪ್ರೆಷರ್ ಹಾಕಿ ಒರೆಸ್ಬೋದು. ನೋಡಿ, ಇಲ್ಲಿ ತನಕನೂ ಚೆನ್ನಾಗಿ ಪ್ರೆಷರ್ ಹಾಕಿ ಒರೆಸ್ಬೋದು. ಚೆನ್ನಾಗಿದೆ, ನೀಟಾಗಿ ಅಲ್ಲಿ ತನಕನೂ ಒರೆಸ್ಬೋದು. ಇವಾಗ ಏನೂ ಇಲ್ಲ, ಇನ್ನೂ ಅದು ಡ್ರೈ ಆಗಿದೆ ಅಷ್ಟೇ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ಒರೆಸ್ತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ನಾನು ದೇವ್ರ ಮನೆಗೆ ಅಂತಲೇ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಹೊರಗಡೆ ಯೂಸ್ಗೆ ಇನ್ನೊಂದು ತಗೊಂಡು ಇಟ್ಕೊಂಡ್ರೆ ನೋಡಿ, ಈ ಥರ ಎಲ್ಲ ನಮ್ಮದು ಕಬೋರ್ಡ್ಗಳು ಎಲ್ಲ ತುಂಬ ಹೈಟ್ ನಮಗೆ ಎಟಕ್ಸಲ್ಲ ಅನ್ನೋದನ್ನೆಲ್ಲ ನಾವು ಇದರ ನೀಟಾಗಿ ವೆಟ್ ಮಾಡಿಬಿಟ್ಟು ಒರೆಸ್ಕೋಬೋದು. ಚೆನ್ನಾಗಿದೆ. ನೋಡಿ, ಎಲ್ಲನೂ ಚೆನ್ನಾಗಿ ಒರೆಸಿ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಆಲ್ ಇನ್ ಒನ್ ಆಗಿ ನಮಗೆ ಯೂಸ್ ಆಗುತ್ತೆ. ಇದನ್ನೆಲ್ಲ ಒರೆಸ್ಬೋದು. ಹಾಗೆ ಇದನ್ನು ಸ್ವಲ್ಪ ಬೆಂಡ್ ಮಾಡಿ ಈ ಥರ ನಮಗೆ ಈ ಶೋಕೇಸ್ ಎಲ್ಲ ಮಾಡಿಸಿರ್ತೀವಲ್ಲ, ತುಂಬ ಹೈಟ್ ಇದ್ದರೆ ಅದೆಲ್ಲನೂ ಕೂಡ ಒರೆಸ್ಕೋಬೋದು. ನಾವು ಇನ್ನೂ ಅವ್ರ ಮದುವೆ ಮುಗಿಸ್ಕೊಂಡು ಬರ್ತಿದ್ದ ಹಾಗೆಯೇ ಫೋನ್ ಮಾಡಿದ್ರು, ಮನೆ ಹತ್ತಿರ ಇದ್ದೀವಿ, ಹೀಗೆ ನಿಮ್ಮ ಪ್ರಾಡಕ್ಟ್ ಬಂದಿದೆ ಅಂತ. ಹಾಗೆ ತೊಗೊಂಡು ಮೇಲೆ ಬಂದು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತೋರಿಸ್ಬಿಡೋಣ ನಿಮಗೆ ಅಂತ. ಬಟ್ ಚೆನ್ನಾಗಿದೆ, ನನಗೂ ವರ್ತ್ ಅನ್ನಿಸ್ತು. ಏನಿಲ್ಲ, 200 ರೂಪೀಸ್ ಏನೋ ಇದು, ಆದರೆ ಚೆನ್ನಾಗಿದೆ. ಬಟ್ ಏನಂದರೆ ಆ ಪಿಕ್ಚರಲ್ಲಿ ನೋಡಿದ್ದು ಇದು ಇನ್ನೂ ಸ್ವಲ್ಪ ದೊಡ್ಡದಿತ್ತು, ಇದರಲ್ಲಿ ಸ್ವಲ್ಪ ಚಿಕ್ಕದಿದೆ ಅಷ್ಟೇ. ಅದು ಬಿಟ್ಟರೆ ಪರವಾಗಿಲ್ಲ. ಇದು ತುಂಬ ಗಟ್ಟಿ ಇದೆ, ಸಾಫ್ಟ್ ಇಲ್ಲ. ಯಾಕಂದರೆ ಎಷ್ಟು ಬೇಕಾದರೂ ನಾವು ಹೀಗೆ ಬೆಂಡ್ ಮಾಡಿಕೊಂಡು ಒರೆಸ್ಬೋದು. ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಲ್ಲೆಲ್ಲ ನಾವು ಕೆಳಗಡೆ ನಿಂತ್ಕೊಂಡೇ ಹೀಗೆ ಒರೆಸ್ಕೋಬೋದು. ಮತ್ತು ನೋಡಿ, ಇಂಥ ಕಡೆನೂ ಅಷ್ಟೇ, ಹಿಂಗೆ ಮೇಲೆ ಕೆಳಗೆ ಚೆನ್ನಾಗಿದೆ. ಆ ಥರ ಒರೆಸ್ಕೋಬೋದು. ಮತ್ತು ಫ್ಯಾನ್ ಕೂಡ ಕ್ಲೀನ್ ಮಾಡ್ಬೋದು ಅಂತ ಹೇಳಿದ್ರು ಇದರಲ್ಲಿ. ಆದರೆ ಫ್ಯಾನು ನಾವು ಕೆಳಗೆ ನಿಂತ್ಕೊಂಡು ಒರೆಸೋಕ್ಕಾಗಲ್ಲ ಅನ್ಕೋತೀನಿ. ಫ್ಯಾನು ಕೂಡ ಅಷ್ಟೇ, ಇಲ್ಲಿಂದ ಹೀಗೂ ಒರೆಸ್ಬೋದು ಮತ್ತು ಈ ಸೈಡನ್ನು ಒರೆಸ್ಬೋದು. ಆದರೆ ಮತ್ತು ನೋಡಿ, ಈ ಥರ ನಮ್ಮ ಈ POP ಎಲ್ಲ ಮಾಡಿಸಿರ್ತೀವಲ್ಲ, ಇದ್ರ ಒಳಗಡೆನೂ ಕೂಡ ಅಷ್ಟೇ. ಇದು ನೀಟಾಗಿ ಹೀಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಮನೆ ಮುಂದೆಗಡೆನೂ ಅಷ್ಟೇ ಟೈಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೋಬೋದು. ಇದನ್ನು ವೆಟ್ ಮಾಡಿ
ಚೆನ್ನಾಗಿ ನಾವು ಪ್ರೆಸ್ ಮಾಡಿನೇ ಒರೆಸ್ಬೋದು. ಗಟ್ಟಿ ಇದೆ ಇದು, ತುಂಬ ಏನು ಸಾಫ್ಟ್ ಇಲ್ಲ, ಮತ್ತು ತುಂಬ ಈಸಿಯಾಗಿ ಬೆಂಡ್ ಮಾಡೋ ಥರ ಇಲ್ಲ, ತುಂಬ ಗಟ್ಟಿ ಇದೆ, ಗಟ್ಟಿಯಾಗಿಯೇ ಬೆಂಡ್ ಮಾಡಬೇಕು. ಈ ಥರ ಇದ್ದರೆ ನಾವು ಪ್ರೆಷರ್ ಹಾಕಿ ತುಂಬ ಪ್ರೆಸ್ ಮಾಡಿ ಒರೆಸ್ಬೋದು, ಚೆನ್ನಾಗಿರುತ್ತೆ. ನಾನು ಇದು ಹೇಗೆ ಬರುತ್ತೋ ಏನೋ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ. ಈಗೇನೆಂದರೆ ಇದನ್ನು ಇನ್ನೊಂದು ತೊಗೋಬೇಕು, ದೇವ್ರ ಮನೆಗೆ ಸಪ್ರೇಟಾಗಿ ಒಂದು ಇಟ್ಬಿಡಬೇಕು. ನಾವು ಈ ಥರ ಹೊರಗಡೆ ಎಲ್ಲ ಯೂಸ್ ಮಾಡೋದಕ್ಕೆ ಸಪ್ರೇಟಾಗಿ ಇಟ್ಟರೆ ಸರಿ ಹೋಗುತ್ತೆ. ನಮ್ಮ ಥರ ನೀವು ಏನಾದರೂ ವಾಲೆಲ್ಲ ಹೈಟ್ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಾರ್ಮಲ್ 7 ಫೀಟ್ ಇದ್ದರೆ ನಾವು ಒಂದು 2 ಅಡಿ ಚೇರ್ ಮೇಲೆ ಬೆಂಚ್ ಹಾಕ್ಕೊಂಡು ನಿಂತ್ಕೊಂಡೇ ಒರೆಸ್ಕೋಬೋದು. ನಮ್ಮದು ಮಾಮೂಲಿ ಸೀಲಿಂಗ್ ಹೈಟೇ ಇರೋದು, ಹಾಗಾಗಿ ನನಗೆ ಇದು ಬೇಕಾಗಿತ್ತು, ಅದಕ್ಕೋಸ್ಕರ ತರಿಸ್ಕೊಂಡೆ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಆಲ್ ಇನ್ ಒನ್ ಆಗಿ ಇದನ್ನು ಯೂಸ್ ಮಾಡ್ಬೋದು, ಬಟ್ ಆದರೂ ಪೂಜಾ ರೂಮ್ಗೆ ಸಪ್ರೇಟ್ ಇಟ್ಕೋಬೇಕಲ್ವಾ, ಇನ್ನೊಂದು ಆರ್ಡ್ರ್ ಮಾಡ್ತೀನಿ. ಆವಾಗ ನಾನು ಹೊರಗಡೆನೂ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಕಿಟಕಿಗಳು ಅದನ್ನು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಏನಂದರೆ ಈಗ ನಾವು ಒದ್ದೆ ಬಟ್ಟೆನಲ್ಲಿ ಕಿಟಕಿ ಕಂಬಿಗಳೆಲ್ಲ ಒರೆಸ್ಕೊಂಡು ಬರ್ತೀವಲ್ವ, ಅದ್ರ ಬದಲು ಇದನ್ನೇ ಒದ್ದೆ ಮಾಡಿಬಿಟ್ಟು ನೀಟಾಗಿ ಹೀಗೆ ಒರೆಸ್ಕೊಂಡು ಬರ್ಬೋದು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡ್ತಾನೆ ಎಲ್ಲ ಗೊತ್ತಾಗೋದು, ಬಟ್ ಆದ್ರೂ ಕೆಲವೊಂದು ಪ್ರಾಡಕ್ಟು ನಮಗೆ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಹೇಗಿದೆ ಏನು ಅಂತ. ಮತ್ತು ಇದನ್ನು ಇಡೋಕ್ಕೂ ಕೂಡ ಅಷ್ಟೇ ಜಾಸ್ತಿ ಸ್ಪೇಸ್ ಎಲ್ಲ ಏನು ಬೇಕಾಗಲ್ಲ. ಇದನ್ನೆಲ್ಲ ಬಿಚ್ಚಿ ಸಪ್ರೇಟ್ ಮಾಡ್ಬೋದು. ಟೈಟಾಗಿ ಹಾಕ್ಬಿಟ್ಟಿದ್ದೀನಿ, ಬಿಚ್ಚಕ್ಕೆ ಆಗ್ತಾಯಿಲ್ಲ ಇವಾಗ ನನಗೆ. ಇದನ್ನು ತೆಗೆದು ಸಪ್ರೇಟ್ ಮಾಡಿ ಒಂದು ಕಡೆ ಇಡ್ಬೋದು, ಮತ್ತು ಇದನ್ನು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೋಬೋದು. ಒಟ್ಟಿನಲ್ಲಿ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಲಿಂಕು ಕೊಟ್ಟಿರ್ತೀನಿ, ಬೇಕಾದರೆ ತೊಗೊಳ್ಳಿ. ತುಂಬ ಜಾಸ್ತಿ ಏನಿಲ್ಲ ರೇಟು, 200 ಏನೋ ಇತ್ತು ಅಷ್ಟೇ, 200 ಒಳಗಡೆ ಇತ್ತು ಅಂದ್ಕೋತೀನಿ. ಚೆನ್ನಾಗಿದೆ ಪ್ರಾಡಕ್ಟ್, ಇಷ್ಟ ಆಯಿತು.